ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದ ಸೈನಿಕನ ಮಗಳನ್ನ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂಗೆ ಹೋಲಿಸಿರುವಂತಹ ಫೋಟೋ ಶೇರ್ ಮಾಡಿರುವ ಮೂಲಕ ಸಂಸದ ಪ್ರತಾಪ್ ಸಿಂಹ ವಿವಾದಕ್ಕೀಡಾಗಿದ್ದಾರೆ. ದೆಹಲಿಯ ಕಾಲೇಜೊಂದರಲ್ಲಿ ವಿದ್ಯಾರ್ಥಿಯಾಗಿರುವ ಗುರುಮೆಹರ್ ಕೌರ್ 1990ರ ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದ ಯೋಧ ಮಂದೀಪ್ ಸಿಂಗ್ ಅವರ ಮಗಳು. ಗುರುಮೆಹರ್ ಕೌರ್ ಕೆಲ ತಿಂಗಳ ಹಿಂದೆ ಪಾಕಿಸ್ತಾನ ನನ್ನ ತಂದೆಯನ್ನ ಸಾಯಿಸಲಿಲ್ಲ, ಯುದ್ಧದಲ್ಲಿ ನನ್ನ ತಂದೆ ಸತ್ತರು ಅಂತ ಹೇಳುವ ಫೋಟೋವನ್ನ ಹಾಕಿದ್ಲು. ಮೊನ್ನೆ ದೆಹಲಿಯ ರಾಮ್ಜಾಸ್ ಕಾಲೇಜಿನಲ್ಲಿ ಎಬಿವಿಪಿ ಮತ್ತು ಎಡ ಸಂಘಟನೆ ವಿದ್ಯಾರ್ಥಿಗಳ ನಡುವೆ ಈ ಸಂಬಂಧ ಮಾರಾಮಾರಿ ಕೂಡ ಆಗಿತ್ತು. ಘಟನೆಯನ್ನು ಖಂಡಿಸಿದಂತಹ ಗುರುಮೆಹರ್ ಕೌರ್ ಎಬಿವಿಪಿ ಸಂಘಟನೆ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ಕೊಂಡಿದ್ದು, ಎಬಿವಿಪಿ ವಿರುದ್ಧದ ಹೋರಾಟದ ಬಳಿಕ ಆಕೆ ಹಾಕಿದಂತಹ ಹಳೆಯ ಪೋಸ್ಟ್ಗಳನ್ನೇ ಬಳಸಿ ಆಕೆಯೊಂದಿಗೆ ದಾವೂದ್ ಇಬ್ರಾಹಿಂ ಫೋಟೋವನ್ನ ಹೋಲಿಕೆ ಮಾಡಿ ಪೋಸ್ಟ್ ಮಾಡಲಾಗಿದೆ. ಇದನ್ನ ಪ್ರತಾಪ್ ಸಿಂಹ ಟ್ವಿಟರ್ ಅಲ್ಲಿ ಶೇರ್ ಮಾಡಿದ್ದಾರೆ. ದಾವೂದ್ ಫೋಟೋ ಹಾಕಿ ಅದರಲ್ಲಿ 1993ರಲ್ಲಿ ನಾನು ಜನರನ್ನ ಸಾಯಿಸಲಿಲ್ಲ, ಬಾಂಬ್ ಜನರನ್ನ ಸಾಯಿಸಿತ್ತು ಅಂತ ಪೋಸ್ಟ್ ನಲ್ಲಿದೆ. ಅಲ್ಲದೆ ದಾವೂದ್ ತಂದೆ ಪೊಲೀಸನಾಗಿದ್ರು ಕೂಡ ಅವರ ಹೆಸರನ್ನ ದೇಶದ್ರೋಹಿ ದಾವೂದ್ ಬಳಸಲಿಲ್ಲ ಅಂತ ಕೌರ್ ಫೋಟೋ ಜೊತೆಗೆ ದಾವೂದ್ ಫೋಟೋವನ್ನ ಹಾಕಿ ಸಂಸದ ಪ್ರತಾಪ್ ಸಿಂಹ ಟ್ವೀಟ್ ಮಾಡಿದ್ದಾರೆ. ಇನ್ನು ರಾಮ್ಜಾಸ್ ಕಾಲೇಜು ಘಟನೆ ಬಳಿಕ ಎಬಿವಿಪಿ ವಿರುದ್ಧ ಬರ್ಕೊಂಡಿದ್ದಕ್ಕೆ ತನಗೆ ಎಬಿವಿಪಿಯಿಂದ ಅತ್ಯಾಚಾರ ಹಾಗೂ ಕೊಲೆ ಬೆದರಿಕೆಗಳು ಬರ್ತಾ ಇವೆ ಅಂತ ಗುರುಮೆಹರ್ ಆರೋಪಿಸಿದ್ದಾಳೆ. ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದ ಸೈನಿಕನ ಮಗಳನ್ನ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂಗೆ ಹೋಲಿಸಿ ಫೋಟೋ ಶೇರ್ ಮಾಡಿರುವಂತಹ ಒಂದು ಫೋಟೋ ಪ್ರತಾಪ್ ಸಿಂಹ ಟ್ವೀಟ್ ಮಾಡಿರೋದು ನಾವೀಗ ನೋಡಬಹುದು. ಯಾವ ರೀತಿ ಟ್ವೀಟ್ ಮಾಡಿದ್ದಾರೆ ಅಂತ, ಒಂದು ಕಡೆ ಗುರುಮೆಹರ್ ಕೌರ್ನ ಫೋಟೋ, ಮತ್ತೊಂದು ಕಡೆಗೆ ದಾವೂದ್ ಇಬ್ರಾಹಿಂನ ಫೋಟೋ ಇರುವಂತಹ ಟ್ವೀಟ್. ಅದು ಸೋಲ್ಜರ್ಸ್ ಡಾಟರ್ ಮತ್ತೆ ಪೊಲೀಸ್ ಮೆನ್ ಸನ್ ಅನ್ನುವಂತಹ ತಲೆಬರಹದ ಅಡಿಯಲ್ಲಿ ಅದರಲ್ಲಿ ಪಾಕಿಸ್ತಾನ್ ಡಿಡ್ ನಾಟ್ ಕಿಲ್ ಮೈ ಡ್ಯಾಡ್, ವಾರ್ ಕಿಲ್ಡ್ ಹಿಮ್ ಅಂತ ಆಕೆ ಹಿಡ್ಕೊಂಡಿರುವಂತಹ ಪೋಸ್ಟರ್. ಇನ್ನೊಂದು ಕಡೆಗೆ ದಾವೂದ್ ಇಬ್ರಾಹಿಂನ ಫೋಟೋದಲ್ಲಿ ಐ ಡಿಂಟ್ ಕಿಲ್ ಪೀಪಲ್ ಇನ್ 1993, ಬಾಂಬ್ಸ್ ಕಿಲ್ ದೆಮ್ ಅಂತ ಹಾಕಿರುವಂಥದ್ದು. ಅಂದ್ರೆ ಆಕೆ ಹೇಳಿರೋದನ್ನ ದಾವೂದ್ ಇಬ್ರಾಹಿಂ ವರ್ಷನಲ್ಲಿ ಯಾವ ರೀತಿ ಮೆನ್ಷನ್ ಮಾಡಬಹುದು ಅನ್ನುವಂತಹ ಟ್ವೀಟ್ ಅದು. ಇದನ್ನು ಪ್ರತಾಪ್ ಸಿಂಹ ಮಾಡಿರುವಂತಹ ಟ್ವೀಟ್ ಇದು. ಅಂದ್ರೆ ಯಾವ ರೀತಿ ಹೋಲಿಕೆ ಮಾಡಲಾಗಿದೆ ಅಂತ ನೋಡಬಹುದು. ಇಲ್ಲಿ ಆಕೆ ಒಂದು ಕಡೆಗೆ, ಇನ್ನೊಂದು ಕಡೆ ದಾವೂದ್ ಇಬ್ರಾಹಿಂ, ಸೋಲ್ಜರ್ಸ್ ಡಾಟರ್ ಪೊಲೀಸ್ ಮೆನ್ ಸನ್ ಅಂತ. ಇದು ಗುರುಮೆಹರ್ ಕೌರ್ ವಿರುದ್ಧ ಮಾಡಿರುವಂತಹ ಟ್ವೀಟ್ ಇದು. ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರೋದು. ಇನ್ನು ಆಕೆ ಮಾಡಿರುವಂತಹ ಟ್ವೀಟ್ ಹಳೆಯದದು. ನಂತರ ಈಗ ಮೊನ್ನೆ ಏನು ಎಬಿವಿಪಿ ವಿರುದ್ಧ ಪ್ರತಿಭಟನೆ ಆಯಿತು, ಆ ಸಂದರ್ಭದಲ್ಲಿ ಅದಕ್ಕೆ ಒಂದು ಪ್ರತೀಕಾರವಾಗಿ ಈ ರೀತಿಯ ಟ್ವೀಟ್ ಅನ್ನ ಮಾಡಲಾಗಿದೆ, ಈ ಟ್ವೀಟ್ ಅನ್ನ ಶೇರ್ ಮಾಡಲಾಗಿದೆ ಅನ್ನುವಂತಹ ವಿಚಾರ. ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದ ಸೈನಿಕನ ಮಗಳನ್ನ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂಗೆ ಹೋಲಿಸಿರುವಂತಹ ಫೋಟೋವನ್ನ ಶೇರ್ ಮಾಡುವ ಮೂಲಕ ಸಂಸದ ಪ್ರತಾಪ್ ಸಿಂಹ ವಿವಾದಕ್ಕೀಡಾಗಿದ್ದಾರೆ. ದೆಹಲಿಯ ಕಾಲೇಜೊಂದರಲ್ಲಿ ವಿದ್ಯಾರ್ಥಿಯಾಗಿರುವಂತಹ ಗುರುಮೆಹರ್ ಕೌರ್ 1999ರ ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದ ಯೋಧ ಮಂದೀಪ್ ಸಿಂಗ್ ಅವರ ಪುತ್ರಿಯಾಗಿದ್ದಾಳೆ. ಗುರುಮೆಹರ್ ಕೌರ್ ಕೆಲ ತಿಂಗಳ ಹಿಂದೆ ಪಾಕಿಸ್ತಾನ ತನ್ನ ತಂದೆಯನ್ನ ಸಾಯಿಸಲಿಲ್ಲ, ಯುದ್ಧದಲ್ಲಿ ತನ್ನ ತಂದೆ ಸತ್ತರು ಅಂತ ಹೇಳುವಂತಹ ಫೋಟೋವನ್ನ ಹಾಕಿ ನಾವು ಅದನ್ನ ನೋಡಬಹುದು. ಸೋಲ್ಜರ್ಸ್ ಡಾಟರ್ ಅಲ್ಲಿ ಆಕೆ ಹಾಕಿರುವಂತಹ ಫೋಟೋ, ಯಾವ ರೀತಿ ಆಕೆ ಕೈಯಲ್ಲಿ ಹಿಡ್ಕೊಂಡಿರುವಂತಹ ಪೋಸ್ಟ್ ಅದು. ಮೊನ್ನೆ ದೆಹಲಿಯ ಏನು ರಾಮ್ಜಾಸ್ ಕಾಲೇಜಲ್ಲಿ ಎಬಿವಿಪಿ ಮತ್ತೆ ಎಡ ಸಂಘಟನೆ ವಿದ್ಯಾರ್ಥಿಗಳ ನಡುವೆ ಏನು ಮಾರಾಮಾರಿಯಾಗಿತ್ತು. ಈ ಘಟನೆಯನ್ನ ಗುರುಮೆಹರ್ ಕೌರ್ ಏನು ಖಂಡಿಸಿದ್ಲು. ಅದಾದ್ಮೇಲೆ ಎಬಿವಿಪಿ ಸಂಘಟನೆಯ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಆಕೆ ಬರೆದಿದ್ಲು. ಎಬಿವಿಪಿ ವಿರುದ್ಧದ ಹೋರಾಟದ ಬಳಿಕ ಆಕೆ ಹಾಕಿದಂತಹ ಹಳೆಯ ಪೋಸ್ಟ್ ಅನ್ನೇ ಬಳಸಿ ಈ ರೀತಿ ಈಗ ಶೇರ್ ಮಾಡಿರೋದು. ಇನ್ನು ಆಕೆ ಯಾವ ರೀತಿ ಯೂಟ್ಯೂಬ್ ಅಲ್ಲಿ ಆಕೆ ಶೇರ್ ಮಾಡಿಕೊಂಡಿದ್ಲು ಅನ್ನುವಂತಹ ವಿಚಾರ ಅದರಲ್ಲಿ ನಾವು ನೋಡಬಹುದು. ಆಕೆ ಬರೆದಿರುವಂತಹ ರೈಟಿಂಗ್ಸ್ ಅನ್ನ, ಅಂದ್ರೆ ತನ್ನ ತಂದೆಯ ಬಗ್ಗೆ ಆಕೆ ಬರೆದಿರೋದು. ಐ ಯೂಸ್ ಟು ಹೇಟ್ ಮುಸ್ಲಿಮ್ಸ್ ಟು ಬಿಕಾಸ್ ಐ ಥಾಟ್ ಆಲ್ ಮುಸ್ಲಿಮ್ಸ್. ವೆನ್ ಐ ವಾಸ್ 6 years old, I tried to stab a lady in a
ಬುರ್ಕಾ ಅಂತ ಈ ರೀತಿ ಹೇಳಿಕೆಗಳಿರುವಂತಹ ಸಾಕಷ್ಟು ಪೋಸ್ಟರ್ಗಳನ್ನ ತೋರಿಸುವಂತಹ ವಿಡಿಯೋನ ಆಕೆ ಶೇರ್ ಮಾಡಿದ್ಲು. ಆ ಒಂದು ಪೋಸ್ಟ್ ಅನ್ನ ಹಿಡ್ಕೊಂಡು ಈಗ ದಾವೂದ್ ಇಬ್ರಾಹಿಂ ಜೊತೆಗೆ ಆಕೆಯ ಫೋಟೋವನ್ನ ಕಂಪೇರ್ ಮಾಡಿ ಈ ರೀತಿ ಫೋಟೋ ಕ್ರಿಯೇಟ್ ಮಾಡಲಾಗಿದೆ. ಅದನ್ನ ಪ್ರತಾಪ್ ಸಿಂಹ ಸಂಸದ ಶೇರ್ ಮಾಡಿದ್ದಾರೆ. ಇನ್ನು ತಾನು ಮಾಡಿದ ಟ್ವೀಟ್ ವಿವಾದಕ್ಕೀಡಾಗ್ತಾ ಇದ್ದಂತೆ ಪ್ರತಾಪ್ ಸಿಂಹ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಆದರೆ ತಾನು ಮಾಡಿದ ಟ್ವೀಟ್ ತನ್ನದಲ್ಲ, ಬೇರೊಬ್ಬರು ಫೇಸ್ಬುಕ್ ಪೇಜ್ನಲ್ಲಿದ್ದಂತಹ ಫೋಟೋನ ತಾನು ರೀಪೋಸ್ಟ್ ಮಾಡಿದ್ದೆ ಅಂತ ಹೇಳಿದ್ದಾರೆ. ಇದೀಗ ಪ್ರತಾಪ್ ಸಿಂಹ ಹಾಕಿರುವಂತಹ ಸ್ಪಷ್ಟೀಕರಣದ ಟ್ವೀಟ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ. ಪ್ರೀತಿಯ ಮಾಧ್ಯಮಗಳೇ, ನಾನು ಫೇಸ್ಬುಕ್ನಲ್ಲಿದ್ದ ಪೋಸ್ಟ್ ಅನ್ನ ರೀಪೋಸ್ಟ್ ಮಾಡಿದೆ ಅಷ್ಟೇ. ಹಾಗೂ ಅದರ ಪರವಾಗಿ ನಾನು ನಿಲ್ಲುತ್ತೇನೆ. ನನ್ನ ಕ್ಷೇತ್ರ ಬರದ ಸಮಸ್ಯೆ ಎದುರಿಸುತ್ತಿದೆ. ಅದರಿಂದ ಅಜಾದಿ ಪಡೆಯಲು ದಾರಿ ತೋರಿಸಿ. ಇನ್ನು ಪ್ರತಾಪ್ ಸಿಂಹ ಕೊಟ್ಟಿರುವಂತಹ ಸ್ಪಷ್ಟನೆಯನ್ನು ಕೂಡ ನೋಡಿದ್ವಿ. ನಾನು ಅದನ್ನ ರೀಪೋಸ್ಟ್ ಮಾಡಿರೋದು, ಇದು ನಂದೇ ಪೋಸ್ಟ್ ಅಲ್ಲ, ಆದ್ರೆ ನಾನು ಮಾಡಿರುವಂತಹ ಪೋಸ್ಟ್ಗೆ ನಾನು ಬದ್ಧನಾಗಿದ್ದೇನೆ ಅನ್ನುವಂತಹ ಸ್ಪಷ್ಟೀಕರಣವನ್ನ ಕೂಡ ಅವರು ಕೊಟ್ಟಿದ್ದಾರೆ. ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದ ಸೈನಿಕನ ಮಗಳಾಗಿದ್ದಾರೆ ಗುರು ಮೆಹರ್ ಕೌರ್. ಅವರು ಅವತ್ತು ಮಾಡಿರುವಂತಹ ಒಂದು ಪೋಸ್ಟ್ ಅಂದ್ರೆ ಪಾಕಿಸ್ತಾನ ತನ್ನ ತಂದೆಯನ್ನ ಸಾಯಿಸಲಿಲ್ಲ ಅನ್ನುವಂತಹ ಒಂದು ಪೋಸ್ಟ್ ಏನಿದೆ, ಅದರ ವಿರುದ್ಧ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ದಾವೂದ್ ಇಬ್ರಾಹಿಂನ ಕಂಪೇರ್ ಮಾಡಿ ಹಾಕಿರುವಂತಹ ಪೋಸ್ಟ್ ಅದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈ ಒಂದು ಟ್ವೀಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತದೆ. ಏನಾಗಿದೆ ಒಟ್ಟಾರೆ ಈ ವಿವಾದ ಈಗ? ಹೌದು ಸುಕನ್ಯಾ, ಕಳೆದ ವಾರ ದೆಹಲಿಯ ನಾರ್ತ್ ಕ್ಯಾಂಪಸ್ ನಲ್ಲಿರುವ ರಂಜಾಸ್ ಕಾಲೇಜಿನಲ್ಲಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಜೆಎನ್ಯು ಸಂಶೋಧನಾ ವಿದ್ಯಾರ್ಥಿ ಉಮರ್ ಖಾಲಿದ್ ಮತ್ತು ಶೆಲ್ಹಾರನ್ನ ಆಹ್ವಾನಿಸಿದರ ಪರ ಮತ್ತು ವಿರುದ್ಧ ಪ್ರತಿಭಟನೆಗಳು ನಡೆದು ಅದು ಘರ್ಷಣೆಗೂ ಕೂಡ ಕಾರಣ ಆಗಿತ್ತು. ಉಮರ್ ಖಾಲಿದ್ ಮತ್ತು ಶೆಲ್ಹಾರಿಗೆ ಆಹ್ವಾನ ನೀಡಿದ್ದನ್ನ ಎಬಿಪಿ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸಿತ್ತು. ಆದ್ರೆ ಎಡಪಂಥೀಯ ಎಸ್ಎಫ್ಐ ಮತ್ತು ಎಐಎಸ್ಐ ಸಂಘಟನೆಗಳು ಕಾಲೇಜಿನ ಕ್ರಮವನ್ನ ಬೆಂಬಲಿಸಿ ಬೀದಿಗಿಳಿದಿದ್ವು. ಈ ಸಂದರ್ಭದಲ್ಲಿ ಎರಡು ವಿದ್ಯಾರ್ಥಿ ಸಂಘಟನೆಗಳಾದಂತಹ ಎಸ್ಎಫ್ಐ ಮತ್ತು ಎಬಿಪಿಯ ನಡುವೆ ದೊಡ್ಡ ಘರ್ಷಣೆ ನಡೆದಿತ್ತು. ಪೊಲೀಸರು ಕೂಡ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಅನ್ನ ನಡೆಸಿದ್ರು. ಈ ಘಟನೆ ನಡೆದ ಬಳಿಕ ಕಾರ್ಗಿಲ್ ಯುದ್ಧದ ಹುತಾತ್ಮ ಯೋಧ ಕ್ಯಾಪ್ಟನ್ ಮನ್ದೀಪ್ ಸಿಂಗ್ ಅವರ ಪುತ್ರಿ ಗುರುಮೆಹರ್ ಕೌರ್ ಫೇಸ್ಬುಕ್ ನಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ರು. ಇದರಲ್ಲಿ ಮುಖ್ಯವಾಗಿ ಗುರುಮೆಹರ್ ಕೌರ್ ಕೆಲವು ಪ್ಲೆಕಾರ್ಡ್ ಗಳನ್ನ ಹಿಡಿದು ನಿಂತಿರ್ತಕ್ಕಂತ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ರು. ಇದರಲ್ಲಿ ಈ ಪ್ಲೆಕಾರ್ಡ್ ಗಳಲ್ಲಿ ಮುಖ್ಯವಾಗಿ ನಾನು ದೆಹಲಿ ವಿವಿಯ ವಿದ್ಯಾರ್ಥಿನಿ, ಎಬಿವಿಪಿಗೆ ನಾನು ಎದುರುವುದಿಲ್ಲ, ಎಬಿವಿಪಿಗೆ ನಾನು ತಲೆಬಾಗೋದಿಲ್ಲ, ನಾನು ಒಬ್ಬಂಟಿಯಲ್ಲ, ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ನನ್ನೊಂದಿಗಿದ್ದಾರೆ, ನನ್ನ ತಂದೆ ನಾನು ಕೂಡ ದೇಶಕ್ಕಾಗಿ ಬುಲೆಟ್ಗೆ ಎದೆಯೊಡ್ಲಿಕ್ಕೆ ತಯಾರಾಗಿದ್ದೇನೆ ಮತ್ತು ಎಬಿವಿಪಿಯ ವಿದ್ಯಾರ್ಥಿಗಳು ನಡೆಸಿರುವ ಗುಂಡಾಗಿರಿಯ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಎಬಿವಿಪಿಯ ಗುಂಡಾಗಿರಿಯ ವಿರುದ್ಧ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಧ್ವನಿ ಎತ್ತಬೇಕು ಅಂತೇಳಿ ಪ್ಲೆಕಾರ್ಡ್ ನಲ್ಲಿ ಬರೆಯಲಾಗಿತ್ತು. ಈ ಪ್ಲೆಕಾರ್ಡ್ ಹಿಡಿದು ಗುರುಮೆಹರ್ ಕೌರ್ ಹಾಕಿರ್ತಕ್ಕಂಥ ಪೋಸ್ಟ್ ಫೇಸ್ಬುಕ್ ಮತ್ತು ಟ್ವಿಟರ್ ನಲ್ಲಿ ಭಾರಿ ವೈರಲ್ ಆಗಿತ್ತು. ಇದಾದ ಬಳಿಕ ಈಗ ಇದು ಟ್ವಿಟರ್ ನಲ್ಲಿ ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿತ್ತು, ಪರ ವಿರೋಧ ಚರ್ಚೆಗೆ ಕಾರಣ ಆಗಿತ್ತು. ಇದರಲ್ಲಿ ಈ ಒಂದು ಚರ್ಚೆನಲ್ಲಿ ವೀರೇಂದ್ರ ಸೆಹ್ವಾಗ್ ಕೂಡ ಭಾಗವಹಿಸಿ ವೀರೇಂದ್ರ ಸೆಹ್ವಾಗ್ ಕೂಡ ಒಂದು ಪೋಸ್ಟ್ ಅನ್ನ ಹಾಕಿದ್ರೆ, ನಾನು ಡಬಲ್ ತ್ರಿಶತಕವನ್ನ ಬಾರಿಸಲಿಲ್ಲ, ಬದಲಿಗೆ ನನ್ನ ಬ್ಯಾಟ್ ಡಬಲ್ ತ್ರಿಶತಕ ಬಾರಿಸಿತು ಅಂತೇಳಿ ಪ್ಲೇಕಾರ್ಡ್ ಅನ್ನ ವೀರೇಂದ್ರ ಸೆಹ್ವಾಗ್ ಕೂಡ ಪೋಸ್ಟ್ ಮಾಡಿದ್ದಾರೆ. ಈ ಮೂಲಕವಾಗಿ ವೀರೇಂದ್ರ ಸೆಹ್ವಾಗ್ ಗುರುಮೆಹರ್ ಕೌರ್ ಹೇಳಿಕೆಯನ್ನು ಕೂಡ ಅಣಕಿಸುವಂತಹ ಟೀಕಿಸುವ ಯತ್ನ ಮಾಡಿದ್ರು. ಇದಾದ ಬಳಿಕ ಈಗ ಮೈಸೂರು ಮತ್ತು ಕೊಡಗು ಲೋಕಸಭಾ ಸದಸ್ಯ ಪ್ರತಾಪ್ ಸಿಂಹ ಕೂಡ ಟ್ವಿಟರ್ ನಲ್ಲೇನೆ ಒಂದು ಪೋಸ್ಟ್ ಅನ್ನ ಹಾಕಿದ್ರೆ, ಇದರಲ್ಲಿ ಹುತಾತ್ಮ ಯೋಧನ ಪುತ್ರಿಯನ್ನ ಕುಖ್ಯಾತ ಭಯೋತ್ಪಾದಕ ದಾವೂದ್ ಇಬ್ರಾಹಿಂಗೆ ಹೋಲಿಸಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಮಾಡಿರುವ ಟ್ವೀಟ್ ನಲ್ಲಿ ಮುಖ್ಯವಾಗಿ ಟ್ವೀಟ್ ನ ಫೋಟೋದಲ್ಲಿ ಒಂದ್ ಕಡೆ ಗುರುಮೆಹರ್ ಕೌರ್, ಮತ್ತೊಂದ್ ಕಡೆಯಲ್ಲಿ ದಾವೂದ್ ಇಬ್ರಾಹಿಂನ ಫೋಟೋ ಹಾಕಿದ್ದಾರೆ. ಗುರುಮೆಹರ್ ಕೌರ್ ತಮ್ಮ ಕೈಯಲ್ಲಿ ನನ್ನ ತಂದೆಯನ್ನ ಪಾಕಿಸ್ತಾನ ಕೊಲ್ಲಿಲ್ಲ, ಬದಲಿಗೆ ಯುದ್ಧದಲ್ಲಿ ಅವರು ಸಾವನ್ನಪ್ಪಿದ್ರು ಅಂತೇಳಿ ಬರೆದಿರ್ತಕ್ಕಂತಹ ಪ್ಲೆಕಾರ್ಡ್ ಅನ್ನು ಹಿಡಿದು ನಿಂತಿರುವಂತಹ ರೀತಿಯಲ್ಲಿ ಫೋಟೋವನ್ನು ಹಾಕಿದ್ದಾರೆ. ಮತ್ತೊಂದ್ ಕಡೆಯಲ್ಲಿ ಪೊಲೀಸ್ ಮೆನ್ ಪುತ್ರ ದಾವೂದ್ ಇಬ್ರಾಹಿಂ, ನಾನು 1993ರಲ್ಲಿ ಜನರನ್ನ ಕೊಲ್ಲಿಲ್ಲ, ಬಾಂಬುಗಳು ಜನರನ್ನ ಕೊಂದವು ಅಂತ ದಾವೂದ್ ಇಬ್ರಾಹಿಂ ಪ್ಲೆಕಾರ್ಡ್ ಅನ್ನು ಹಿಡಿದು ಕುಳಿತಿರುವಂತಹ ರೀತಿಯಲ್ಲೇ ಫೋಟೋವನ್ನು ಹಾಕಿದ್ದಾರೆ. ಇಷ್ಟೇ ಅಲ್ಲದೆ ದಾವೂದ್ ಇಬ್ರಾಹಿಂ ತನ್ನ ದೇಶ ವಿರೋಧಿ ಕೃತ್ಯಗಳಿಗೆ ಮತ್ತು ನಿಲುವುಗಳಿಗೆ ತನ್ನ ತಂದೆಯ ಹೆಸರನ್ನ ಬಳಸ್ಕೊಳ್ಳಿಲ್ಲ ಅಂತ ಕೂಡ ಪ್ರತಾಪ್ ಸಿಂಹ ಟ್ವಿಟರ್ ನಲ್ಲಿ ಬರೆದಿದ್ದಾರೆ. ಅಂದ್ರೆ ಗುರುಮೆಹರ್ ಕೌರ್ ತನ್ನ ನಿಲುವಿಗೆ ತನ್ನ ತಂದೆಯ ಹೆಸರನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ಕೂಡ ಪ್ರತಾಪ್ ಸಿಂಹ ಟೀಕಿಸಿದ್ದಾರೆ. ಇದು ಕೂಡ ಈಗ ಟ್ವಿಟರ್ ನಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಮುಖ್ಯವಾಗಿ ಓರ್ವ ಹುತಾತ್ಮ ಯೋಧನ ಪುತ್ರಿಯ ಒಂದು ರಾಜಕೀಯ ನಿಲುವನ್ನ ಈ ರೀತಿ ಟೀಕಿಸ್ತಕ್ಕಂಥದ್ದು ಸರಿನೇ ಅನ್ನುವ ಚರ್ಚೆ ಕೂಡ ಈಗ ಟ್ವಿಟರ್ ನಲ್ಲಿ ನಡೀತಾ ಇದೆ. ಮತ್ತೊಂದ್ ಕಡೆಯಲ್ಲಿ ಕೇಂದ್ರ ಗೃಹ ಖಾತೆಯ ರಾಜ್ಯ ಸಚಿವ ಕಿರಣ್ ರಿಜಿಜು ಕೂಡ ಯುವ ಮನಸ್ಸುಗಳನ್ನ ಯಾರು ಮಲಿನಗೊಳಿಸ್ತಾ ಇದ್ದಾರೆ, ಈ ರೀತಿ ಮಲಿನಗೊಳಿಸ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ದಾರೆ. ಹೀಗಾಗಿ
ಹೀಗಾಗಿ ಈಗ ಟ್ವಿಟರ್ ನಲ್ಲಿ ಇದು ಭಾರಿ ಚರ್ಚೆಗೆ ಕಾರಣ ಆಗಿದೆ. ಪರ ವಿರೋಧ ಚರ್ಚೆಗಳು ಕೂಡ ನಡೀತವೆ. ಕೆಲವರು ಪ್ರತಾಪ್ ಸಿಂಹ ಮತ್ತು ವೀರೇಂದ್ರ ಸೆಹ್ವಾಗರ ಹೇಳಿಕೆಯನ್ನ ಖಂಡಿಸ್ತಾ ಇದ್ದಾರೆ, ಮತ್ತೆ ಕೆಲವರು ಅವರ ಹೇಳಿಕೆಗಳನ್ನು ಕೂಡ ಬೆಂಬಲಿಸ್ತಾ ಇದ್ದಾರೆ. ಹೀಗಾಗಿ ಈಗ ಸೈದ್ಧಾಂತಿಕವಾದಂತಹ ನಿಲುವುಗಳನ್ನ ಇಟ್ಕೊಂಡಿರ್ತಕ್ಕಂಥ ಎರಡು ವಿರುದ್ಧ ದಿಕ್ಕಿನ ಜನರು ಈಗ ಬೇರೆ ಬೇರೆ ರೀತಿಯಾಗಿ ಚರ್ಚೆಗಳನ್ನ ಟ್ವಿಟರ್ ನಲ್ಲಿ ನಡೆಸ್ತಾ ಇದ್ದಾರೆ. ಸುಕನ್ಯಾ, ಓಕೆ ಚಂದ್ರಮೋಹನ್, ಈಗ ಈ ಎಲ್ಲ ಘಟನೆಯ ಕೇಂದ್ರ ಬಿಂದು ಆಗಿರುವಂತಹ ಗುರುಮೆಹರ್ ಕೌರ್ ಈಗ ಏನಾದ್ರು ರಿಯಾಕ್ಷನ್ ಕೊಟ್ಟಿದ್ದಾರಾ ಇದಕ್ಕೆ? ಸುಕನ್ಯಾ, ಇಷ್ಟೆಲ್ಲಾ ಘಟನೆಗಳು ನಡೆದ ಬಳಿಕ ಈಗ ಗುರುಮೆಹರ್ ಕೌರ್ಗೆ ಅತ್ಯಾಚಾರದ ಬೆದರಿಕೆ ಕರೆಗಳು ಕೂಡ ಬರ್ತಾ ಇದಾವೆ. ಆದ್ರೂ ಕೂಡ ನಾನು ಇದ್ಯಾವುದಕ್ಕೂ ಕೂಡ ಬಗ್ಗೋದಿಲ್ಲ, ಬೆದರೋದಿಲ್ಲ ಅನ್ನೋ ಒಂದು ಕಠಿಣವಾದಂತಹ ನಿಲುವನ್ನೇ ಗುರುಮೆಹರ್ ಕೌರ್ ಕೂಡ ತಿಳಿದಿದ್ದಾರೆ. ಮತ್ತು ಇದರ ವಿರುದ್ಧ ಈಗ ದೆಹಲಿಯ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ನೀಡಲಿಕ್ಕೆ ಗುರುಮೆಹರ್ ಕೌರ್ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಅವರಿಗೆ ನಿರಂತರವಾಗಿ ಬೆದರಿಕೆ ಕರೆಗಳು ಮತ್ತು ಅತ್ಯಾಚಾರದ ಬೆದರಿಕೆ ಕರೆಗಳು ಕೂಡ ಬರ್ತವೆ. ಎಬಿವಿಪಿಯನ್ನ ವಿರೋಧಿಸಿದ್ದು ಯಾಕೆ, ವಿರೋಧಿಸತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಬೆದರಿಕೆ ಕರೆಗಳನ್ನ ಮಾಡಿ ಕೆಲವರು ಬೆದರಿಕೆ ಕೂಡ ಆಗ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಗುರುಮೆಹರ್ ಕೌರ್ ಇದರ ವಿರುದ್ಧ ದೆಹಲಿ ಮಹಿಳಾ ಆಯೋಗಕ್ಕೆ ದೂರು ಕೊಡ್ಲಿಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಈ ರೀತಿ ಓರ್ವ ವಿದ್ಯಾರ್ಥಿನಿಗೆ ಬೆದರಿಕೆಯನ್ನು ಹಾಕುವಂಥದ್ದು ಮತ್ತು ಆಕೆಯನ್ನ ಭಯೋತ್ಪಾದಕರಿಗೆ ಹೋಲಿಸುವಂತಹ ಕ್ರಮವನ್ನು ಕೂಡ ಖಂಡಿಸಿದ್ದಾರೆ. ಹೀಗಾಗಿ ಇದು ದೆಹಲಿನಲ್ಲಿ ಈಗ ಮತ್ತು ಟ್ವಿಟರ್ ನಲ್ಲೂ ಕೂಡ ಪರ ವಿರೋಧವಾಗಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಸುಕನ್ಯಾ, ಧನ್ಯವಾದ ಚಂದ್ರಮೋಹನ್. ಇನ್ನು ಆಕೆ ಈಗ ಇವೆಲ್ಲ ಕಾಂಟ್ರವರ್ಸಿ ಆದ ನಂತರ, ವಿವಾದ ಆದ ನಂತರ ಆಕೆ ಹೇಳಿರುವಂತಹ ಹೇಳಿಕೆ, ಐ ಆಮ್ ಅ ಸ್ಟೂಡೆಂಟ್ ಫ್ರಮ್ ಡೆಲ್ಲಿ ಯೂನಿವರ್ಸಿಟಿ, ಐ ಆಮ್ ನಾಟ್ ಅಫ್ರೈಡ್ ಆಫ್ ಎಬಿವಿಪಿ, ಐ ಆಮ್ ನಾಟ್ ಅಲೋನ್, ಎವ್ರಿ ಸ್ಟೂಡೆಂಟ್ ಆಫ್ ಇಂಡಿಯಾ ಇಸ್ ವಿತ್ ಮೀ ಅಂತ, ಅಂದ್ರೆ ಪ್ರತಿಯೊಬ್ಬರು ಕೂಡ ವಿದ್ಯಾರ್ಥಿ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಆಕೆ ಪ್ಲಕಾರ್ಡ್ ಅಲ್ಲಿ ಇಟ್ಕೊಂಡಿರೋದು. ಅಂದ್ರೆ ಎಬಿವಿಪಿ ವಿರುದ್ಧ ಆಕೆ ಬರೆದಂತಹ ಬರಹಗಳಿಗೆ ಪ್ರತಿಕಾರವಾಗಿ ಈ ರೀತಿಯ ಒಂದು ಟ್ವೀಟ್ ಅನ್ನು ಆಕೆ ವಿರುದ್ಧ ಏನು ಮಾಡಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಆಕೆಗೆ ಕೊಲೆ ಬೆದರಿಕೆಗಳು ಕೂಡ ಬರ್ತಾ ಇವೆ, ಅತ್ಯಾಚಾರ ಬೆದರಿಕೆಗಳು ಕೂಡ ಬರ್ತಾ ಇವೆ. ಆದ್ರೆ ನಾನು ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ ಅಂತ ಆಕೆ ಹೇಳಿದ್ದಾಳೆ.